ಒಂದು ಕಾರಿನ ಹೆಡ್ಲೈಟ್ ರಸ್ತೆಯ ಕೊನೆಯಲ್ಲಿ ಕಾಣಿಸುತ್ತದೆ. ಆಗ ರಾಜುವಿನ ಕುತೂಹಲ ಇನ್ನಷ್ಟು ಹೆಚ್ಚಾಗಿ ಆ ಕಾರಿನ ಬಳಿ ಹೋಗುತ್ತಾನೆ. ಸುತ್ತಲೂ ನೋಡುತ್ತಾನೆ. ಯಾರೂ ಕಾಣದೇ ಇದ್ದಾಗ ಹಲೋ, ಯಾರಾದರೂ ಇದರಲ್ಲಿ ಇದ್ದೀರಾ ಎಂದು ಕೇಳುತ್ತಾನೆ. ಆಗಲೇ ಕಾರಿನ ಬಾಗಿಲುಗಳು ನಿಧಾನವಾಗಿ ತೆರೆದುಕೊಂಡಿತು. ಒಳಗಿನಿಂದ ಬಂದ ತೀವ್ರವಾದ ನಗುವಿನ ಶಬ್ದವು ಆ ಹಳ್ಳಿಯಲ್ಲಿ ಮತ್ತೊಂದು ಕಥೆಯ ಆರಂಭವನ್ನು ಸೂಚಿಸಿತು. ಆ ತೀವ್ರವಾದ ನಗುವಿನ ಶಬ್ದ ಕೇಳಿದೊಡನೆ ರಾಜು ಗಾಬರಿಯಿಂದ ಹಿಂದೆ ಸರಿದ. ಅವನ ಹೃದಯ ಬಡಿದಾಡತೊಡಗಿತು. ಆ ಕಾರಿನ ಒಳಗೆ ಯಾರೋ ಇದ್ದಾರೆ ಎಂದು ಅವನು ನಂಬಿ ಹೆಜ್ಜೆ ಹಾಕಿದ. ಅದರ ಒಳಗೆ ನೋಡಿದಾಗ ಕತ್ತಲಿನಲ್ಲೇನೋ ಚಲಿಸುವ ಆಕೃತಿಯು ಧೂಮದಂತೆ ಹರಡುತ್ತಿರುವುದು ಕಂಡಿತು. ಆಗ ರಾಜು, ಯಾರು ನೀವು? ಇದು ಏನಾಗಿದೆ ಎಂದು ರಾಜು ಕಾರಿನ ಹತ್ತಿರ ಟಾರ್ಚ್ ಬೆಳಕನ್ನು ತಿರುಗಿಸಿದ. ಆ ಹೊಳಪಿನ ಮಧ್ಯೆ ಹಸಿರು ಕಣ್ಣುಗಳು ಹೊಳೆಯುತ್ತಿದ್ದವು. ತಕ್ಷಣವೇ ಒಂದು ಶಕ್ತಿಯು ರಾಜುನನ್ನು ಕಾರಿನೊಳಗೆ ಸೆಳೆದುಕೊಂಡಿತು. ಅವನು ಎಚ್ಚರಪಟ್ಟಾಗ ಕಾರಿನೊಳಗೆ ಸುತ್ತಲೂ ಅಪರಿಚಿತ ಸಂಕೇತಗಳ ಚಿಹ್ನೆಗಳು ಹೊಳೆಯುತ್ತಿದ್ದವು. ಇವೆಲ್ಲವೂ ಭೂತಿಯ ಶಕ್ತಿಯ ಬಳಕೆಗಾಗಿದ್ದ ಚಿಹ್ನೆಗಳಂತಿದ್ದವು. ಈಗ ನೀನು ನನ್ನೊಂದಿಗಿರುವೆ, ಯಾವುದೇ ರೀತಿಯಿಂದಲೂ ನೀನು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಎಂದು ಆ ಆಕೃತಿಯು ಹೇಳಿತು. ಆ ತಕ್ಷಣ ರಾಜು ತನ್ನ ನಿರ್ಗಮನಕ್ಕಾಗಿ ಎಡೆಬಿಡದೆ ಹೋರಾಡಿದ. ಆದರೆ ಕಾರಿನ ಬಾಗಿಲುಗಳು ಆಪ್ತವಾಗಿ ಮುಚ್ಚಿಕೊಂಡಿದ್ದವು. ತಕ್ಷಣವೇ ಕಾರು ಭೂಮಿಯ ಮೇಲೆ ನಿಲ್ಲದೆ ಹವೆಯಲ್ಲಿ ತೇಲತೊಡಗಿತು. ರಾಜು ಕಿರುಚಿದರೂ ಆ ಶಬ್ದ ಹೊರಗಿನ ಜಗತ್ತನ್ನು ತಲುಪಲಿಲ್ಲ. ಬೆಳಗಿನ ಜಾವ ರಾಜು ಕಾಣದೇ ಇದ್ದಾಗ ಆ ವಿಷಯ ಊರಿನ ಜನರ ಕಿವಿಗೆ ಬಿತ್ತು. ಎಲ್ಲರೂ ರಾಜುಗಾಗಿ ಹುಡುಕಾಡಿದಾಗ ಆ ಊರಿನ ಕೊನೆಯ ರಸ್ತೆಯ ಒಂದು ಮೂಲೆಯಲ್ಲಿ, ಅದು ಸುಮಾರು ವರ್ಷಗಳ ಹಿಂದೆ ಆ ಕಾರು ನಿಂತಿದ್ದ ಸ್ಥಳದಲ್ಲಿ ರಾಜುವಿನ ಮೊಬೈಲ್ ಕಣ್ಣಿಗೆ ಬೀಳುತ್ತದೆ. ಅದನ್ನು ಎತ್ತಿಕೊಂಡು ಅದರಿಂದ ಏನಾದರೂ ತಿಳಿಯಬಹುದೇನೋ ಎಂದು ಆ ಊರಿನ ಜನರು ಕುತೂಹಲದಿಂದ ಆ ಮೊಬೈಲ್ ಅನ್ನು ಆನ್ ಮಾಡುತ್ತಾರೆ. ಆ ಮೊಬೈಲ್ ಕೊನೆಯದಾಗಿ ಒಂದು ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಎಂಡ್ ಆಗಿರುತ್ತೆ. ಅದರಲ್ಲಿ ಯಾವ ವಿಡಿಯೋ ಇರಬಹುದು ಎಂದು ನೋಡಿದಾಗ ರಾಜು ಆ ಕಾರಿನ ಬಳಿ ಹೋಗುವ ಮುನ್ನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ ಹೋಗಿರುತ್ತಾನೆ. ಅದನ್ನು ನೋಡಿದ ಊರಿನ ಜನರಿಗೆ ಶಾಕ್ ಆಗುತ್ತೆ. ಆದರೆ ಆ ವಿಡಿಯೋ ರಾಜು ಕಾರಿನ ಒಳಗೆ ಹೋಗುವವರೆಗೆ ಮಾತ್ರ ಇರುತ್ತದೆ. ಅದಾದ ಬಳಿಕ ಏನಾಯಿತೆಂದು ಯಾರಿಗೂ ತಿಳಿಯುವುದಿಲ್ಲ. ಆದರೆ ಆ ಊರಿನ ಜನರಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ನಾವು ಈ ಕಾರಿನ ತೊಂದರೆಯಿಂದ ತಪ್ಪಿಸಿಕೊಂಡಿಲ್ಲ, ಅದು ಇನ್ನಷ್ಟು ಜೀವಗಳನ್ನು ಬಲಿ ತೆಗೆದುಕೊಳ್ಳಲು ಕಾಯುತ್ತಿದೆ. ಆದರೆ ಆ ಹಳೆಯ ದಾರಿ ಈಗಲೂ ಅಲ್ಲಿಯೇ ಇದೆ, ಅದು ಇನ್ನಷ್ಟು ಜೀವಗಳನ್ನು ಬಲಿ ತೆಗೆದುಕೊಳ್ಳಲು ಕಾಯುತ್ತಿದೆ ಎಂದು. ಇದರಿಂದ ಊರಿನ ಜನರು ಬೇಸತ್ತು ಹೋದರು. ಆದರೆ ಆ ಹಳೆಯ ದಾರಿ ಈಗಲೂ ಅಲ್ಲಿಯೇ ಇದೆ. ಈಗ ಯಾರೂ ಅಲ್ಲಿ ಹೋಗಲು ಧೈರ್ಯ ಮಾಡುತ್ತಿಲ್ಲ. ಏಕೆಂದರೆ ಹಳ್ಳಿಯ ಜನರ ಪ್ರಕಾರ ಆ ಕಾರು ಈಗ ಮತ್ತೊಬ್ಬರಿಗಾಗಿ ಕಾಯುತ್ತಿದೆ.